ನನ್ ಬಗ್ಗೆ ಏನ್ ಹೇಳ್ತೀರಪ್ಪ? ಇಲ್ಲೆಲ್ಲ ಒಳ್ಳೇದೇ ಮಾಡ್ತೀಯಲ್ಲ, ಅದೇ ಒಂದು ಖುಷಿ ಅಲ್ವಾ? ನಿಮ್ಗೆ ಖುಷಿ ಆದ್ರೆ ನಮ್ಗೂ ಖುಷಿ ಇದೆ. ಹಾ, ಮದುವೆಗೆ ಬಂದು ಬೆಳಿಗ್ಗೆಯಿಂದ ಅಲ್ಲೇ ಇದ್ದೆ. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ಅಪ್ಪ ಹೇಳ್ತಾ ಇದ್ರು ಒಂದು ಟೀ ಕುಡಿಬೇಕಂತ, ತಲೆನೋವಾಗ್ತಿದೆ ಅಂತ. ಗೈಸ್, ನನಗೆ ಕೇಟಿ ನಮ್ಮ ದೇರ್ಲಗಟ್ಟೆಯಲ್ಲಿದ್ರು ಕೂಡ ನಾವು ಇಲ್ಲಿಗೆ ಹೋಗಿರ್ಲಿಕ್ಕಿಲ್ಲ ಅಂತ ಹೇಳಿದ. ಹೋಗ್ಲಿಕ್ಕೆ ಇರೋ ರೂಟ್ ನೋಡಿ ಹೇಗಿದೆ ಅಂತ. ಸೊ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್, ಡೈಲಿ ಲಾಗ್ ಚಾಲೆಂಜ್ ಅಲ್ಲಿ. ಇವತ್ತು ಡೇ 21. ಸೊ ಇವತ್ತೇನಾಗುತ್ತೆ ನೋಡೋಣ. ಸೊ ಗೈಸ್, ನಾನು ಇವಾಗ ಮ್ಯಾಂಗ್ಳೂರಿಗೆ ಬಂದಿದ್ದೀನಿ. ಯಾಕಂದ್ರೆ ರೀಲ್ಸ್ ಎಲ್ಲ ಶೂಟ್ ಆಯ್ತು. ನನ್ನ ಕಸಿನ್ ಇದೊಂದು ಮದುವೆ ಇದೆ ನಾಳೆ ನಾಡ್ದು. ಸೊ ನನ್ನ ಅಣ್ಣ ಕೇರಳದಿಂದ ಬರ್ತಾ ಇದ್ದಾನೆ, ಅವನನ್ನು ಕರ್ಕೊಂಡ್ ಬರ್ಲಿಕ್ಕೆ ಅಂತ. ವೀರಣ ಶೂರಣ ಅಸುರಣ ಪರಿವಿಡಮ. ಇವತ್ತು ವಿಷಯ ಏನಂದ್ರೆ ಕಸಿನ್ ಇದ್ದು ಮ್ಯಾರೇಜ್ ಇದೆ, ಮೆಹಂದಿ ಇದೆ ಅಂತ. ಇವತ್ತು ಮೆಹಂದಿ ಇದೆ ಉಪ್ಪಿನಂಗಡಿಯಲ್ಲಿ. ಸೊ ನಾವು ಹೋಗ್ತಾ ಇದ್ದೀವಿ, ಎಲ್ರು ಇದ್ದಾರೆ, ಬ್ರದರ್, ಡ್ಯಾಡಿ, ಡುಬ್ಬ. ಸೊ ಲೆಟ್ಸ್ ಗೋ. ನಾವು ಆಕ್ಚುಲಿ 12 ಗಂಟೆಗೆ ತಲುಪಬೇಕಿತ್ತು, 12:05 ಆಯ್ತು. ಸ್ವಲ್ಪ ಲೇಟ್ ಆಯ್ತು, ಬೆಳಿಗ್ಗೆ ಬೇಗ ಹೊರಡ್ಬೇಕಿತ್ತು. ಆಕ್ಚುಲಿ ಇವತ್ತು ನಿಮ್ಗೆ ಲಾಗ್ ಬರ್ಲಿಲ್ಲಲ್ಲ ಟೈಮಿಗೆ. ಏನ್ ಗೊತ್ತಾ, ಲಾಗ್ ಅಪ್ಲೋಡ್ ಮಾಡಿದೀನಿ, ಬಟ್ ಏನೋ ಸ್ಟಕ್ ಆಗಿದೆ, ಏನಂತ ನಂಗೆ ಗೊತ್ತಾಗ್ತಾ ಇಲ್ಲ. ಗೈಸ್, ಇವತ್ತು ನಮ್ಮ ಅಪ್ಪ ನಮ್ ಜೊತೆಗೆ ಇದ್ದಾರೆ. ತುಂಬಾ ದಿವಸದಿಂದ ಕೇಳ್ಬೇಕಂತಿತ್ತು. ನನ್ ಬಗ್ಗೆ ಏನ್ ಹೇಳ್ತೀರಪ್ಪ? ಏನಾದ್ರು ಆ ಮೈಕ್ ಇಟ್ಕೊಂಡು ಹೇಳಿ ಏನಾದ್ರು. ಎಲ್ಲಕ್ಕೇನಿಲ್ಲ, ಎಲ್ಲ ಒಳ್ಳೇದೇ ಮಾಡ್ತೀಯಲ್ಲ, ಅದೇ ಒಂದು ಖುಷಿ ಅಲ್ವಾ? ಈ ವಿಡಿಯೋದ ಬಗ್ಗೆ ಎಲ್ಲ ನೀವೇನ್ ಹೇಳ್ತೀರಾ? ನಾನ್ ವಿಡಿಯೋ ಮಾಡೋದ್ರ ಬಗ್ಗೆ ಎಲ್ಲ ತುಂಬಾ ಖುಷಿ ಉಂಟು. ಖುಷಿ ಉಂಟಲ್ಲ? ತುಂಬಾ ಖುಷಿ. ಯಾಕಂದ್ರೆ ನಾನೇನು ಕಲೀಲಿಲ್ಲಲ್ಲ. ಹೌದು, ನನ್ನ ಮಕ್ಕಳು ಅದು ಒಂದು ಇಷ್ಟೆಲ್ಲ ಕಲಿತು ಅದು ಈಗ ಮಾಡುದಾದ್ರೆ ನನಗೆ ಅದೊಂದು ತುಂಬಾ ಖುಷಿ. ತುಂಬಾ ಅಂದ್ರೆ ತುಂಬಾ ಖುಷಿ. ನಿಮ್ಗೆ ಖುಷಿ ಆದ್ರೆ ನಮ್ಗೂ ಖುಷಿ ಇದೆ. ಹಾ, ಅದೇ ನಾನು ಹೇಳುದು. ಒಳ್ಳೆ ಒಳ್ಳೆ ಕಂಟೆಂಟ್ ಮಾಡಿದ್ರೆ ನನಗೂ ಖುಷಿ. ಏನಾದ್ರು ಮಾಡಿದ್ರೆ ನಮಗೆ ಅದೊಂದು ಬೇಸರ ತರುವಂತದ್ದು ಏನು ಈಗ ನೋಡಿದ ಅಷ್ಟರಲ್ಲಿ ಏನು ಕಾಣುತ್ತಿಲ್ಲ. ಹೌದು, ಪರವಾಗಿಲ್ಲ, ಎಲ್ಲ ನಿಮ್ಮ ಆಶೀರ್ವಾದ. ಓಕೆ, ಯಾವಾಗಲೂ ಇರುತ್ತೆ ನಮ್ಮದು, ಯಾವಾಗಲೂ ಇರುತ್ತೆ. ನಿಮ್ಮ ದೊಡ್ಡ ಮಗನ ಬಗ್ಗೆ ಏನೇ ಹೇಳಲಿಕ್ಕಿಲ್ಲ, ಏನು ಹೇಳಲಿಕ್ಕಿಲ್ಲ. ನನಗೆ ಎಲ್ಲ ಒಂದೇ ಅಲ್ಲ ಅಲ್ವಾ? 6 ಮಕ್ಕಳು, ಅದು ಒಂದೇ 2 ಕಣ್ಣಿದ್ದಾಗೆ. ಅದರಲ್ಲಿ ಅಭಿಪ್ರಾಯ ಏನೂ ಇಲ್ಲ. ഇന്നലെ ഓണം പോയിട്ടുണ്ട് കണിച്ചെടുക്ക അവിടെ എന്തായി? ഉപ്പിനങ്ങടിക്കാൻ തോന്നുന്നു. ಗೈಸ್, ಮದುವೆಗೆ ಬಂದು ಬೆಳಿಗ್ಗೆಯಿಂದ ಅಲ್ಲೇ ಇದ್ದೆ. ಸೊ ನಂಗೆ ವಿಡಿಯೋಸ್ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇಲ್ಲಿ ಫೋಟೋ ಶೂಟ್ ನಡೀತಾ ಇದೆ. ನಮ್ದು ಸ್ವಲ್ಪ ಫೋಟೋ ಶೂಟ್ ಎಲ್ಲ ಆಯ್ತು. ನಾನಿಲ್ಲಿ ನೇಚರ್ ನೋಡಿ ಅನುಭವಿಸ್ತಾ ಇದ್ದೇನೆ. ಇದು ಹಲಸಿನ ಹಣ್ಣು, ಮತ್ತೆ ಇಲ್ಲಿ ಒಂದು ನೋಡಿದೆ ಮಾವಿನ ಹಣ್ಣು. ಫೋಟೋ ತೆಚ್ಚಿರಮ್ಮ. ಗೈಸ್, ಮೆಹಂದಿ ಫಂಕ್ಷನ್ ಅಟೆಂಡ್ ಮಾಡಿ ಇವಾಗ ಮನೆಗೆ ಹೋಗ್ತಾ ಇದೀವಿ. ಇದು ಅಲ್ಲಿ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಮತ್ತೆ ಇವತ್ತಿದ್ದು ವ್ಲಾಗ್ ಅಪ್ಲೋಡ್ ಆಗದೆ. ಇಷ್ಟು ದಿವಸ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿ ಒಂದು ದಿವಸ ಸ್ಟಕ್ ಆದ್ರೆ ಏನೋ ಒಂಥರ ಮೂಡ್ ಔಟ್ ಆಗಿದೆ. ಸೊ ನೋಡೋಣ, ಅಲ್ಲಿ ವಿಡಿಯೋಸ್ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದೇ ಈ ಫಂಕ್ಷನ್ ಅಲ್ಲಿ ಇತ್ತು ಹಾಗೆ. ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. Dining essentials and more delivered to your doorstep on Instamart. ಪಾಠ ಬೇ ಏದಾಂಗೆ ನೀ ಅವತ್ತು ಮೊಬೈಲ್ ಹೊತ್ತುನಾ
వస్తున్నా పాప ఎప్పుడు వస్తున్నా ഞാൻ ഇന്നലെ ഔത്തക്ക് വരുമ്പോ നീ ഒത്തിയോണ്ടേ എന്തൊക്കെ വെച്ചാൽ ഞാൻ പൊട്ടയാക്കുന്നുണ്ട് മൊബൈൽ ഒത്തുന്നാവോ ബന്നെ ആരില്ലാത്ത ഒത്തുന്നാവോ ഒത്തുന്ന ಇಲ್ಲ ಒತ್ತುನ ಮೊಬೈಲ್ ಅಪ್ಪ ಹೇಳ್ತಾ ಇದ್ರು ಒಂದು ಟೀ ಕುಡಿಬೇಕಂತ ತಲೆನೋವಾಗ್ತಿದೆ ಅಂತ, ಅದಕ್ಕೆ ಸಮುದ್ರ ಹೋಟೆಲ್ ಅಲ್ಲಿ ನಿಲ್ಲಿಸಿದ್ದೇವೆ. ಟನ್ 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 ಲೆಬ್ಬ ವಾಡಕ್ಕೆ ಒಂದು ವ್ಯೂ ನೋಡಿ ಅಂತ ಇಲ್ಲಿ. ವಾವ್, ವಾಟ್ ಅ ವ್ಯೂ. ಸೂರ್ಯ, ಬನ್ಸ್ ಚಟ್ನಿ, ಸಂಜೀರ ಮತ್ತೆ ಸೀರಾ ಖಾಲಿ. ನನಗೆ ಕೇಟಿ, ಇವರಿಗೆಲ್ಲ ನಾರ್ಮಲ್ ಟೀ. ಸೊ ಗೈಸ್, ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿ ಮನೆಯವರನ್ನೆಲ್ಲ ಮನೆಗೆ ಬಿಟ್ಟು ಇವಾಗ ಫ್ರೆಂಡ್ಸಿನ ಜೊತೆ ಸ್ವಲ್ಪ ಹೊರಗಡೆ ಬಂದಿದ್ದೇವೆ. ದೇರ್ಲಕಟ್ಟೆಯಲ್ಲಿ ನಾವೆಲ್ಲ ಹೋಟೆಲ್ಗೆ ಆಲ್ಮೋಸ್ಟ್ ಹೋಗಿದ್ದೇವೆ ಅಲ್ವಾ, ಆದ್ರೆ ಒಬ್ಬ ಫ್ರೆಂಡ್ ಹೇಳಿದ ನೀವು ಈ ಹೋಟೆಲ್ಗೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ. ಇದ್ರು ನಮ್ಗೆ ನಮ್ಮ ದೇರ್ಲಕಟ್ಟೆಯಲ್ಲಿ ಇದ್ರು ಕೂಡ ನಾವು ಇಲ್ಲಿಗೆ ಹೋಗಿರ್ಲಿಕ್ಕಿಲ್ಲ ಅಂತ ಹೇಳಿದ. ಸೊ ಹೆಸರು ಕೇಳಿದಾಗ ನೋಡಿ 3 ಸ್ಟಾರ್ ಅಂತ ಹೇಳಿದ. ಆಕ್ಚುಲಿ ನಾನು ಈ ಬೋರ್ಡ್ ಇವತ್ತು ನೋಡ್ತಾ ಇರೋದು, ಅದು ಹೋಗ್ಲಿಕ್ಕೆ ಇರೋ ರೂಟ್ ನೋಡಿ ಹೇಗಿದೆ ಅಂತ. ಹಿಡನ್ ಪ್ಲೇಸ್ ಸನಿ ಇದರಿ ನಮ್ಗೆ ನಿಂಗೆ ಗೊತ್ತಿದ್ದ, ನೀನ್ ಬಂದಿದ್ದೆ ಇದಕ್ಕಿಂತ ಮೊದಲು? ಫಸ್ಟ್ ಟೈಮ್ ಬರ್ತಾ ಇರೋದು. ಸೊ ನೋಡೋಣ ಹೇಗಿದೆ ಅಂತ, ಹೇಗಿರುತ್ತೆ ಅಂತ ಹೇಳಿ ನಾವು ಹೇಳ್ತೇವೆ. ಇಲ್ಲಿ ಫುಲ್ ಮೇಲೆ ಎಲ್ಲಿದೆ ಬ್ರೋ? ಯಾವ್ದೋ ಒಂದು ಗೋಲಿ ಮಗನ ಮಾತು ಕೇಳಿ ಇಲ್ಲಿ ಬಂದಿದ್ವಿ. ಓ ಇದೆ ಕೆಫೆ ಇದೆ ಒಂದು, ಹೋಗಿ ನೋಡೋಣ ಒಳಗಡೆ. ಓ ಗೈಸ್ ಸೆಟಪ್ ಇದೆ. ಸೊ ಕೆಫೆ ಇದೆ, ಫುಡ್ ಹೇಗಿದೆ ಅಂತ ನೋಡಿ ಹೇಳೋಣ ಅಲ್ವಾ? ಮಾಡ್ಲಿಕ್ಕೆ ಇರೋದು ಲೈನಲ್ಲಿ ಇದೆ ಅಂತ ಕೇಳ್ಬೇಕು. ಐಟಮ್ಸ್ ಏನಿದೆ ಅಂತ ಕೇಳಿದಾಗ ಹೇಳಿದ್ರು ಇದೆ ರ್ಯಾಪ್, ಸ್ಯಾಂಡ್ವಿಚ್, ನಗೆಟ್ಸ್ ಅಂತದ್ದು. ಅಲ್ಫಾಮ್ ಇದೆ ಅಂತ, ಮತ್ತೆ ಕುಬ್ಬೂಸು. ಸೊ ಟ್ರೈ ಮಾಡೋಣ ಒಂದು ಫುಲ್ ಅಲ್ಫಾಮ್ ಹೇಳಿ, ಮತ್ತೆ ರ್ಯಾಪ್ ಏನಾದ್ರೆ ಹೇಳಿ. ಸೊ ಆರ್ಡರ್ ಮಾಡ್ತಾ ಇದ್ದಾರೆ ದಣಿಗಳು. ಇವತ್ತಿನ ದಣಿ ನಮ್ಮದು. ಫುಡ್ ಹೇಗಿದೆ ಅಂತ ಮತ್ತೆ ತಿಂದು ಹೇಳ್ತೀನಿ. ಮಾತ್ರ ಲೇಟ್ ಇದೆ ಬರುವಾಗ, ಹಸಿ ಆಗ್ತಾ ಇದೆ, ಹೊಟ್ರಾಸಿ ಲೇಟ್ ಆಗಿದೆ ಬರುವಾಗ. ಒಂದು ಬರ್ಗರ್ ಮಾತ್ರ ಬಂತು. ಹೇಗಿದೆ ಬ್ರೋ? ಹೇಗಿದೆ? ಓಕೆ, ಇದು ಯಾರು ನೋಡಿ, ತೇರೆ ಜಾಣ ತೊಮೆ ಬಾದೆ. ಗೈಸ್ ಅಲ್ಫಾಮ್ ಬಂತು. ಒಂದು ಫುಲ್ ಹೇಳಿದೆ ಅಲ್ವಾ? 10 കുബ്ബൂസ്, ഒരു കുബ്ബൂസ് അങ്ങോട്ട് എടുക്കാം, ഒരു കേക്ക് കഷ്ണം അല്പം അങ്ങ് പൊളിച്ചെടുക്കാം, എന്നിട്ട് അങ്ങാടെ ഒന്ന് മയനിട്ടൊന്ന് നിൽക്കാം, കൊണ്ട് നന്നാക്കി കേട്ടു. ತೇರೆ ಜಾನು ತೊಮೆ ಬಾದು ಎಕ್ ದಿನ ಸೋಯಿನಾ. ಗೈಸ್, ನಾನು ಇಲ್ಲಿ ಬಿಲ್ ಎಷ್ಟಾಯ್ತು ಅಂತ ಕೇಳ್ತಾ ಇದ್ದೇನೆ, ಆದ್ರೆ ಅಲ್ಲಿ ಅವನನ್ನು ತೋರಿಸಿ ಬಿಲ್ ಪೇಯ್ಡ್ ಅಂತ ಹೇಳ್ತಾ ಇದ್ದಾರೆ. ವಜ್ರ ಬಲ್ಲಾರ ರಾಯ, ಸೋಗೆ ಬಲ್ಲಾರ ರಾಯ, ಬಲ್ಲಾರ ರಾಯ ವಂಶದವನು. ಇದು ಅಲ್ಲಿ ಮಾತ್ರ ಅಲ್ಲ ಸಿಟ್ಟಿಂಗ್, ಆಕ್ಚುಲಿ ಇಲ್ಲಿ ಕೂಡ ಇದೆ ನೋಡಿ, ಮನೆ ತರ. ಇದರಲ್ಲಿ ಒಳಗಡೆ ಒಂದು 4 ಜನರಿಗೆಲ್ಲ ಕುತ್ಕೊಳ್ಬಹುದು ನೋಡಿ ಅಂತೆ. ಇಲ್ಲಿ ಚಾರ್ಜರ್ ವೈರ್ ಇದೆ ಗೈಸ್, ಇದು ಎಲೆಕ್ಟ್ರಿಕಲ್ ಬಂದು ಗಾಡಿ ಬಂದವರಿಗೆ ಇಲ್ಲಿ ಚಾರ್ಜರ್ ವ್ಯವಸ್ಥೆ ಕೂಡ ಇದೆ. ಚಾರ್ಜರ್ ವ್ಯವಸ್ಥೆ ಕೂಡ ಇದೆಯಲ್ಲ, ಕಡ್ಡಾಯವಾಗಿ ವಿರೋಧಿಸಿದ್ದಾರೆ.
ಸೊ ಸ್ಮೋಕಿಂಗ್ ಹೇರ್ ಇಸ್ ಅನ್ ಪನಿಷಬಲ್ ಅಫೆನ್ಸ್. ಸ್ಮೋಕ್ ಆಗಿ ಏನು ₹100 ಪೆಟ್ಟಿ ಗೈಸ್. ಫೈನ್ ಫೈನ್. ಫುಡ್ ಎಲ್ಲ ಟೇಸ್ಟ್ ಆಗಿತ್ತು ಅಲ್ಫಾಮ್ ಎಲ್ಲ, ಬಟ್ ಫುಡ್ ಬರುವಾಗ ಲೇಟ್ ಆಗೈತೆ. ಅಂದ್ರೆ ಹಸಿವಾಗಿತ್ತಲ್ವಾ, ಲೇಟ್ ಬಂದ್ರೆ ಆ ಒಂದು ಮಜಾ ಹೋಗುತ್ತೆ. ಬಟ್ರಾ ಹೇಗಿತ್ತು ಬ್ರೋ ಫುಡ್? ಫುಡ್ ಅಮೇಜಿಂಗ್ ಆಗಿತ್ತು. ಅಲ್ಫಾಮ್ ತಿನ್ನಕ್ಕೆ ಅಂದ್ರೆ ಇಲ್ಲಿ ವರ್ತ್. ಅದರ ಮಸಾಲ ಆ ಒಂದು ಸ್ಪೈಸಿ ಆಗಿ ಲೇಟ್ ನೈಟ್ ಮಾತ್ರ ವರ್ತ್, ಅಲ್ಲೇ ವರ್ತ್ ಅಲ್ಲ. ಅದೇ ಬರ್ಗರ್ ಒಳ್ಳೇದಿದೆ ಅಲ್ಲ. ಆಕ್ಚುಲಿ ರಾತ್ರಿ ಲೇಟ್ ನೈಟ್ ಎಲ್ಲ ಇರ್ತಾವಲ್ಲ, ನೈಟ್ ಔಟ್ ಬಂದಾಗ ಲೇಟ್ ನೈಟ್ ಕಫೆಗೆ ಇದು ಆಡ್ ಮಾಡ್ಕೋಬಹುದು ನಿಮ್ ಇದ್ರಲ್ಲಿ. ಒಂದು 3 ಗಂಟೆ ತನಕ ಇರುತ್ತೆ ಅಂತೆ. ಇಲ್ಲಿ ನೋಡಿ ಚಂದ್ರ ನಿಮ್ಗೆ ಯಾವ ತರ ಒಂದು ಬೊಟ್ಟಿನಾಗಿ ಕಾಣಿಸ್ತಾ ಇಲ್ವಾ? ನಾನ್ ನಿಮ್ಗೆ ಕ್ಲಿಯರ್ ಆಗಿ ತೋರಿಸಿ ನೋಡಿ. ಕಮಪ ಗರಿಸ ಸಾ ನೀ 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 ದರಿದ ಪದ ಪಸ ವಾವ್ ವಾಟ ಚಂದ್ರ. ಒಂದು ಚಂದ್ರ ಅಲ್ಲಿದೆ, ಇನ್ನೊಂದು ಚಂದ್ರ ಇಲ್ಲಿದೆ. ಚಂದ್ರನಿಗೆ ಮೀಸೆ ತಾಡಿಯಲ್ಲ ಬಂದಿದೆ. ಸೊ ಗೈಸ್, ನಿನ್ನೆ ಲಾಗ್ ಅಪ್ಲೋಡ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಹೇಳಿ, ನೀವು ಸ್ಟೋರಿ ನೋಡಿರ್ಬೋದು, ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ನೋಡಿರ್ಬೋದು. ಏನೇನೆಲ್ಲ ಆಗಿ ಡಿಲೀಟ್ ಆಗಿ ತುಂಬಾ ಬೇಜಾರಾಗಿತ್ತು ಗೈಸ್. ಲಾಗ್ ಕೂಡ ನಾನು ಟಫ್ ಅಲ್ಲಿ ಮಾಡಿದ್ದು, ಅದು ಸ್ವಲ್ಪ ಬಿಹೈಂಡ್ ದ ಸೀನ್ ಅಲ್ಲಿ ಇತ್ತು. ಪರವಾಗಿಲ್ಲ ಬಿಡಿ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್ ಎಲ್ಲ ಮನೆಗೆ ಹೋದ್ರು, ನಾವು ಇಬ್ಬರೇ ಇರೋದು, ನಾನು ಮತ್ತೆ ಬ್ರದರ್. ಇನ್ನು ಬೇರೆ ಪ್ಲಾನ್ ಏನಿಲ್ಲ. ಹಾಗಾದ್ರೆ ಈ ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ ಲಾಗ್ ಗೆ ವೇಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್, ಕೀಪ್ ಸಪೋರ್ಟಿಂಗ್ ಮೀ. ಈ ಲಾಗ್ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.